ಫ್ರೆಂಡ್, ವಾಟ್ಸಪ್ನಲ್ಲಿ ಒಂದು ಆಪ್ಷನ್ ಬಂದಿದೆ ಫ್ರೆಂಡ್. ಇದು ಯಾವುದು ಅಂದರೆ ಕಮ್ಯುನಿಟಿ ಒಂದು ಆಪ್ಷನ್ ಬಂದಿದೆ ಫ್ರೆಂಡ್. ಕಮ್ಯುನಿಟಿಯಿಂದ ಏನೆಲ್ಲ ಯೂಸ್ ಆಗುತ್ತೆ ನಿಮಗೆ ಅನ್ನೋದು ಕಂಪ್ಲೀಟಿಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್. ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವು ಆದಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್. ಕಮ್ಯುನಿಟಿ ಅಂದರೆ ನೀವು ನಿಮ್ಮ ಫ್ರೆಂಡ್ಗೆ ಯಾವುದಾದ್ರು ವಿಷಯ ತಿಳಿಸ್ಬೇಕಂದ್ರೆ ಇದರಿಂದ ಒಂದು ವಿಡಿಯೋ ಕಳಿಸಿದ್ರೆ ಸಾಕು, ಎಲ್ಲರಿಗೂ ಕೂಡ ಬೇಗ ತಲುಪುತ್ತೆ ಫ್ರೆಂಡ್. ಒಂದೇ ವಿಡಿಯೋ ಕಳಿಸಿದರೆ ನೀವು ಯಾರ್ಯಾರಿಗೆ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಅಷ್ಟು ಒಂದು ಸಲ ಕಳಿಸುತ್ತೆ ಫ್ರೆಂಡ್. ಇದು ಹೇಗೆ ಅಂದರೆ, ಈಗ ಮೊದಲಿಗೆ ಗ್ರೂಪ್ ಇತ್ತು, ವಾಟ್ಸಪ್ನಲ್ಲಿ ಗ್ರೂಪ್ ಇತ್ತು ನೋಡಿ, ಗ್ರೂಪ್ ಟೈಪೇ. ಆದರೆ ಗ್ರೂಪ್ನಲ್ಲಿ ನಿಮ್ಮ ಫ್ರೆಂಡಿಗೆ ಗ್ರೂಪ್ನಲ್ಲಿ ನೀವು ಆ್ಯಡ್ ಮಾಡ್ತೀರಾ, ಎಲ್ಲ ಫ್ರೆಂಡಿಗೂ ಆ್ಯಡ್ ಮಾಡ್ತೀರಾ, ಆ್ಯಡ್ ಮಾಡಿ ಮೆಸೇಜ್ ಕಳಿಸ್ತೀರಾ, ವಿಡಿಯೋ ಕಳಿಸ್ತೀರಾ. ಆ ವಿಡಿಯೋ ನೋಡಿ ನಿಮಗೆ ರಿಪ್ಲೈ ಕೊಡ್ತಾರೆ ಗ್ರೂಪ್ನಲ್ಲಿ. ಆದರೆ ಇದರಲ್ಲಿ ರಿಪ್ಲೈ ಕೊಡೋಕ್ಕೆ ಬರಲ್ಲ. ಜಸ್ಟ್ ನೀವು ಯಾವ ವಿಡಿಯೋ ಕಳಿಸಿದ್ದೀರಾ, ಯಾವ ಫೋಟೋ ಕಳಿಸಿದ್ದೀರಾ, ಯಾವುದೋ ಮೆಸೇಜ್ ಕಳಿಸಿದ್ದೀರ ಅಂದರೆ ನಿಮ್ಮ ಫ್ರೆಂಡ್ ನೋಡಿ ಸುಮ್ಮನೆ ಅವನು ರಿಪ್ಲೈ ಮಾಡೋಕ್ಕೆ ಬರಲ್ಲ, ಏನೂ ಮಾಡೋಕ್ಕೆ ಬರಲ್ಲ ಫ್ರೆಂಡ್. ಇದು ಕಮ್ಯುನಿಟಿ. ಇದರಿಂದ ನಿಮ್ಮ ಒಂದು ಫ್ರೆಂಡಿಗೆ ಏನಾದರೂ ಯಾವುದೋ ಒಂದು ವಿಷಯ ತಿಳಿಸ್ಬೇಕಂದ್ರೆ ಈಗ ಬೇಗ ಒಂದು ಮೆಸೇಜ್ ಹಾಕಿದ್ರೆ ಸಾಕು, ಎಲ್ಲರಿಗೂ ಹೋಗುತ್ತೆ ಫ್ರೆಂಡ್. ಕಮ್ಯುನಿಟಿಯಲ್ಲಿ ಗ್ರೂಪ್ನಲ್ಲಿ ಎಷ್ಟು ಜನ ಆ್ಯಡ್ ಮಾಡ್ತಿರಲ್ಲೋ ಅದೇ ಟೈಪ್ ಇದ್ದರೂ ಕೂಡ ಆ್ಯಡ್ ಮಾಡ್ಕೋಬೇಕು. ಕಮ್ಯುನಿಟಿ ಕ್ರಿಯೇಟ್ ಮಾಡಿಕೊಂಡು ಯಾವ್ಯಾವ ಬೇಕು ನಿಮ್ಗೆ ಯಾರ್ಯಾರು ಫ್ರೆಂಡ್ ಬೇಕು ಅದನ್ನ ಎಲ್ಲರೂ ಕೂಡ ಸೆಲೆಕ್ಟ್ ಮಾಡಿಕೊಂಡು ಅವ್ರಿಗೇನಾದರೂ ಕಳಿಸ್ಬೇಕಂದ್ರೆ ಒಂದು ಫೋಟೋ ಕಳಿಸಿ ಎಲ್ಲರಿಗೂ ಹೋಗುತ್ತೆ. ಆ ಕಮ್ಯುನಿಟಿಯಲ್ಲಿ ವಿಡಿಯೋ ಕಳಿಸಿ. ಹಾಗೆ ನಿಮ್ಮ ಹತ್ರ ಸೋಷಿಯಲ್ ಮೀಡಿಯಾ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಐತೆ ಅಂತ ತಿಳ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಆಯಿತು ಅಥವಾ ಯೂಟ್ಯೂಬ್ ಆಯಿತು, ಇದನ್ನು ನೀವು ಏನಾದರೂ ಗ್ರೋ ಮಾಡ್ಕೋಬೇಕಂದ್ರೆ ಈ ಒಂದು ಕಮ್ಯುನಿಟಿಯಿಂದ ತುಂಬಾ ಗ್ರೋ ಮಾಡ್ಕೋಬೋದು ಫ್ರೆಂಡ್. ಎಲ್ಲ ಫ್ರೆಂಡಿಗೂ ಹೋಗುತ್ತೆ. ಅದು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಎಲ್ಲ ಫ್ರೆಂಡ್ ಹೋಗುತ್ತೆ, ಅವರು ನೋಡಿ ಎಲ್ಲರೂ ಫಾಲೋ ಮಾಡ್ಕೋಬೋದು, ಅದು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಇದರಿಂದ ವಾಟ್ಸಪ್ನಲ್ಲಿ ತುಂಬ ಯೂಸ್ ಇದೆ ಫ್ರೆಂಡ್. ಇದು ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಈ ಒಂದು ಕಮ್ಯುನಿಟಿ ತಂದಿದ್ದು ತುಂಬಾ ಇಷ್ಟ ಆಯಿತು ನನಗೆ ವಾಟ್ಸಪ್ನಲ್ಲಿ ಫ್ರೆಂಡ್. ನಿಮಗೇನು ಅನಿಸ್ತಂತ ಕಮ್ಯುನಿಟಿ ಮೂಲಕ ತಿಳಿಸಿ. ಹಾಗೆ ಈ ಒಂದು ಕಮ್ಯುನಿಟಿಲಿ ಕ್ರಿಯೇಟ್ ಮಾಡೋದು ಹೇಗೆ, ಹಾಗೆ ನಿಮ್ಮ ಒಂದು ಫ್ರೆಂಡ್ನ ಆ್ಯಡ್ ಮಾಡೋದು ಹೇಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಜಸ್ಟ್ ಹೇಳೋಣ ಅನಿಸ್ತು ಹೇಳಿದೆ ಫ್ರೆಂಡ್. ಈ ಒಂದು ವಿಡಿಯೋ ನೋಡಿ ನಿಮಗೆ ಅನಿಸ್ತದೆ ಕಮ್ಯುನಿಟಿ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರಿಲ್ಲ, ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ಹೇಳಿ ಬಾಯ್.